ಎಲ್ಲರ ಮನೇಲೂ ಒಂದಿರುತ್ತೆ. ಮಕ್ಕಳು ಅನ್‌ಹೆಲ್ದಿ ತುಂಬ ತಿಂತಾರೆ. ಮಕ್ಕಳಂತಲ್ಲ, ಇವಾಗ ಎಲ್ಲರೂ ದೊಡ್ಡವರು ಕೂಡ ಹೊರಗಡೆ ತಿನ್ನೋದು ಅದೆಲ್ಲ ತುಂಬ ಆಗಿದೆ. ಅದು ಸ್ಪೆಷಲಿ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಆದಾಗ ನಮಗಾದ್ರೂ ಅಷ್ಟೇ ಏನಾದರೂ ಹೊರಗಡೆ ತಿನ್ನೋಣ, ಸ್ವೀಟ್ ತಿನ್ನೋಣ ಅಂಥೇಳಿ. ಸೊ ನಾನು ಆದಷ್ಟು ಮನೆಯಲ್ಲಿ ಸಕ್ಕರೆನ ಕಡಿಮೆ ಯೂಸ್ ಮಾಡಬೇಕು ಅಂಥೇಳಿ ತುಂಬಾ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಆಲ್ಮೋಸ್ಟ್ ಸಕ್ಕರೆ ಕಡಿಮೆನೇ ಯೂಸ್ ಮಾಡ್ತೀನಿ. ಸಕ್ಕರೆ ಬದಲಿಗೆ ಬೆಲ್ಲನೇ ಇವಾಗ ಮಕ್ಕಳಿಗೆ ಯಾವುದು ಅಂದರೆ ಸಕ್ಕರೆ ಎಲ್ಲೆಲ್ಲ ಯೂಸ್ ಮಾಡ್ತಾಯಿದ್ದೆ ಅದರಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕೂಡ ಅತಿ ಆದರೆ ಯಾವುದೂ ಒಳ್ಳೆಯದಲ್ಲ ಅಲ್ವಾ. ಸೊ ಅದಕ್ಕೆ ಇವತ್ತು ಮಕ್ಕಳಿಗೋಸ್ಕರ ಒಂದು ಆ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ ನೋಡಿ, ಅದಕ್ಕೋಸ್ಕರ ಏನಾದರೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದ ಅನ್‌ಹೆಲ್ದಿ ವಸ್ತುನ ಯೂಸೇ ಮಾಡ್ತಾಯಿಲ್ಲ. ಅಂದರೆ ಸಕ್ಕರೆ ಅಂತೂ ಬಿಡಿ, ಬೆಲ್ಲ ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಕೂಡ ಅಷ್ಟೇ ಒಳ್ಳೆಯದು. ಸೊ ಫಸ್ಟಿಗೆ ನಾನು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಅದರಲ್ಲಿ ಫಸ್ಟ್ ಹಾಕೋದು ಅಕ್ರೂಟ್ ಅಂತ ಹೇಳಿದರೆ ವಾಲ್ನಟ್ಸ್. ಅದನ್ನು ಒಂದು ಸ್ವಲ್ಪ ಒಂದೊಂದು ಮುಷ್ಟಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಅಕ್ರೂಟ್ ಆದಮೇಲೆ ನಾನು ಸ್ವಲ್ಪ ಬಾದಾಮಿನ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲೇ ಇದೆ. ಅದರಲ್ಲಿ ಸ್ವಲ್ಪ ತುಪ್ಪನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಪ್ಪ ಕೂಡ ಮಕ್ಕಳ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ತುಪ್ಪ ಕೊಡಿ, ಪರವಾಗಿಲ್ಲ, ಅನ್ನದಲ್ಲೆಲ್ಲ ಹಾಕಿ ಕೊಡಿ, ತುಪ್ಪ ಒಳ್ಳೆಯದು. ಅದಕ್ಕೋಸ್ಕರ ನಾನು ಫ್ರೈ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ತೀನಿ. ಅನ್ನಕ್ಕೆಲ್ಲ ಹಾಕೋದಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ತಿನ್ನಲಿ ಅಂತೇಳಿ. ಇದಕ್ಕೆ ಆಮೇಲೆ ಗೋಡಂಬಿನ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ದ್ರಾಕ್ಷಿನ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಒಣ ದ್ರಾಕ್ಷಿ, ಆಮೇಲೆ ಗೋಡಂಬಿ, ಬಾದಾಮಿ, ಅಕ್ರೂಟ್ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಫ್ರೈ ಆದ ನಂತರ ಅದನ್ನು ತೆಗೆದಿಟ್ಟು ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಲಸಿ ಬೀಜ ಅಂತ ಕೂಡ ಕರೀತಾರೆ. ನಿಮಗೆ ಸಿಕ್ಕಿದ್ರೆ ನಿಜವಾಗ್ಲೂ ಇದರದ್ದು ಆದಷ್ಟು ರೆಸಿಪೀಸ್ ಎಲ್ಲ ಮಾಡಿ, ತುಂಬ ಟೇಸ್ಟಿ ರೆಸಿಪಿ ಆಗುತ್ತೆ. ನಾನು ಫ್ಲ್ಯಾಕ್ಸ್ ಸೀಡ್ಸಿಂದ ಚಟ್ನಿ ಕೂಡ ಮಾಡ್ತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇವತ್ತು ನಾನು ಲಡ್ಡು ಮಾಡ್ತಾಯಿದ್ದೀನಿ ನೋಡಿ, ಅದಕ್ಕೆ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಫ್ಲ್ಯಾಕ್ಸ್ ಸೀಡ್ಸ್. ಇದನ್ನೆಲ್ಲ ತಿಂದರೆ ನಿಮ್ಮ ಹೇರ್ ಆಗಲಿ, ಸ್ಕಿನ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಯಾರು ಬೇಕಾದರೂ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ತುಂಬ ಒಳ್ಳೆಯದು ಫ್ಲ್ಯಾಕ್ಸ್ ಸೀಡ್ಸ್. ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ಸೊ ಇದೇನಂದರೆ ಇದರಲ್ಲಿ ನಾನು ತುಪ್ಪ ಎಲ್ಲ ಹಾಕಲಿಲ್ಲ, ಡ್ರೈ ಫ್ರೂಟ್ಸ್ ತೆಗೆದಾದ್ಮೇಲೆ ಇದು ನೋಡಿ ಫ್ರೈ ಆಗ್ತಾ ಇದು ಒಂದು ಅಂದರೆ ನಾವು ಸಾಸಿವೆ ಎಲ್ಲ ಹಾಕಿದಾಗ ಹೇಗೆ ಸಿಡಿಯುತ್ತೆ ನೋಡಿ, ಆ ಥರ ಸಿಡಿತಾ ಇದ್ದಾಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಇದು ಫ್ರೈ ಆದಮೇಲೆ ನಾನು ಅದನ್ನು ತೆಗೆದುಬಿಟ್ಟು ಇವಾಗ ನಾನು ರಾಗಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳೇನೆಂದರೆ ರಾಗಿದೆಲ್ಲ ಏನು ಮಾಡಿದರೂ ಕೂಡ ತಿನ್ನೋದಿಲ್ಲ. ಅದಕ್ಕೆ ಅವ್ರಿಗೇನಾದರೂ ಮಾಡಿ ಕೊಡಬೇಕು ಅಂತೇಳಿ ನಾನು ರಾಗಿನ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಆಪ್ಷನಲ್. ನಾನು ರಾಗಿ ಬದಲಿಗೆ ಫಸ್ಟಿಗೆ ಮಖಾನ ಬರುತ್ತಲ್ವ, ಮಖಾನ ಕೂಡ ಒಳ್ಳೆಯದು ತುಂಬಾ, ಅದನ್ನು ಹಾಕಬೇಕು ಅಂತ ಅಂದ್ಕೊಂಡೆ. ಬಟ್ ಮಖಾನ ಏನಂದರೆ ನಮ್ಮ ಮನೇಲಿ ಮಕ್ಕಳು ಮಖಾನನ ನಾನು ಫ್ರೈ ಮಾಡಿ ಕ್ರಿಸ್ಪಿ ಫ್ರೈ ಮಾಡ್ತೀನಿ. ಸೊ ಅದನ್ನು ಚೆನ್ನಾಗಿ ತಿಂತಾರೆ, ಮಖಾನ ಎಲ್ಲ ಮಾಡಿ ಕೊಟ್ಟರೆ. ಚಿಪ್ಸ್ ಎಲ್ಲ ಬದಲಿಗೆ ಮಖಾನ ತುಂಬ ಒಳ್ಳೆಯದು, ಅದಕ್ಕೋಸ್ಕರನೇ. ಸೊ ಅದನ್ನು ನಾನು ಮತ್ತೆ ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಡ್ರೈ ಫ್ರೂಟ್ಸ್ ಪೌಡರ್ ಆಗಲಿ, ಲಡ್ಡು ಆಗಲಿ ಯಾವಾಗಲೂ ಮಾಡ್ಕೊಳ್ತಾ ಇರ್ತೀನಿ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ರಾಗಿ ಕೂಡ ಇತ್ತಲ್ಲ, ಅದಕ್ಕೆ ಅದರಿಂದ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಯಾವಾಗಲೂ ಮೊದಲು ಕೂಡ ಹಾಕಿದ್ದೆ ಅನಿಸುತ್ತೆ, ಆದರೆ ಅದಕ್ಕೆಲ್ಲ ಬೆಲ್ಲ ಹಾಕ್ತಾಯಿದ್ದೆ. ಬಟ್ ಇವತ್ತು ಬೆಲ್ಲ ಯೂಸ್ ಮಾಡ್ತಾಯಿಲ್ಲ. ಬೆಲ್ಲದ ಬದಲಿಗೆ ನಾನು ಯೂಸ್ ಮಾಡ್ತಾ ಇರೋದು ಖರ್ಜೂರ ಕೂಡ ನೋಡಿ ಒಂದಿಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ರಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಅದು ತಣ್ಣಗಾಗೋಷ್ಟರಲ್ಲಿ ನಾನು ಖರ್ಜೂರದ್ದು ಬೀಜ ತೆಗೆದುಕೊಳ್ತಾ ಇದ್ದೀನಿ. ಖರ್ಜೂರ ಕೂಡ ಅಷ್ಟೇ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು, ಹಾಗೆ ಹಾರ್ಟ್ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಖರ್ಜೂರ ಆಗಲಿ, ಫ್ಲ್ಯಾಕ್ಸ್ ಸೀಡ್ಸ್ ಆಗಲಿ, ಆ್ಯಕ್ಚುಲಿ ನಾವು ಯಾವುದೇ ತಿನ್ನಿ ನಮ್ಮ ಬಾಡಿಗೆ ಯಾವುದೆಲ್ಲ ಒಳ್ಳೆಯದು ಅಂಥೇಳಿ ನೋಡಿ ತಿನ್ನಬೇಕಾಗತ್ತೆ. ಖರ್ಜೂರ ನಾನು ಅದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ನಮಗೆ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ನಾವು ನಿಜವಾಗ್ಲೂ ನಮ್ಮ ಕೈ ಫಸ್ಟ್ ಅನ್ಹೆಲ್ದಿ ಕಡೆಗೆ ಹೋಗುತ್ತೆ. ಸೊ ಅದ್ರ ಬದಲಿಗೆ 1 ಡೇಟ್ಸ್ ತಿನ್ನಿ, 1 ಖರ್ಜೂರ ತಿನ್ನಿ. ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಏನಾಗುತ್ತೆ, ಎನರ್ಜಿ ಇರೋದಿಲ್ಲ, ಇಲ್ಲ ಪದೇ ಏನಾದರೂ ತಿನ್ನೋಣ ಅಂತ ಅನಿಸುತ್ತೆ. ಅಂಥವರು ಖರ್ಜೂರ ತಿಂದು ನೋಡಿ. ಖರ್ಜೂರ 1-2 ತಿಂತಾ ಇದ್ದಾಗೆ ಒಂದು ಎನರ್ಜಿ ಸಿಕ್ಬಿಡುತ್ತೆ. ಹಾಗೆ ಸ್ವೀಟ್ ಕ್ರೇವಿಂಗ್ ಕೂಡ ಪೂರ್ತಿ ಆಗುತ್ತೆ. ಸೊ ಅದಕ್ಕೆ ಖರ್ಜೂರ ನಾನು ತಂದಿಟ್ಕೊಳ್ತೀನಿ. ಈ ಥರ ಲಡ್ಡು ಗಿಡ್ಡು ಎಲ್ಲ ಮಾಡ್ಕೊಳ್ತೀನಿ. ಆವಾಗ ಮಕ್ಕಳಂತೂ ಖುಷಿಪಟ್ಟು ತಿಂತಾರೆ. ನಮ್ಮ ಮನೇಲಿ ಮಕ್ಕಳು ಖರ್ಜೂರನೇ
ಬೀಜ ತೆಗೆದು ಕೊಡಿ ಯಾವ ರೀತಿ ಕೊಟ್ಟರು ಕೂಡ ಅವರು ಯಾವತ್ತೂ ಕೈ ಹಾಕೋದಿಲ್ಲ. ಅದಕ್ಕೆ ನಾನು ಈ ಥರ ಎಲ್ಲ ಮಾಡಿಕೊಡ್ತೀನಿ. ಖರ್ಜೂರ, ರಾಗಿ, ಫ್ಲ್ಯಾಕ್ಸ್ ಸೀಡ್ಸ್, ಡ್ರೈ ಫ್ರೂಟ್ಸ್ ಇದು ಯಾವುದು ಮುಟ್ಟೋದೇ ಇಲ್ಲ. ಲಡ್ಡು ನಾನು ಇದಿಷ್ಟು ಲಡ್ಡು ಮಾಡಿದ್ದೀನಲ್ವ, 2 ದಿನ ಕೂಡ ಇರಲಿಲ್ಲ ಈ ಲಡ್ಡು ಎಲ್ಲ. 2 ದಿನದಲ್ಲಿ ಖಾಲಿ ಆಗೋಯಿತು. ಅಂದರೆ ಅಷ್ಟು ಇಷ್ಟಪಟ್ಟು ತಿಂದರು ಮಕ್ಕಳೆಲ್ಲ. ಮತ್ತೆ ಮಾಡಬೇಕಾಗತ್ತೆ. ಇವಾಗ ಫಸ್ಟ್ ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ನೋಡಿ. ಈ ವಿಡಿಯೋನ ಇಲ್ಲಿವರೆಗೆ ನೋಡ್ಕೊಂಡು ಬಂದಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹೇಗೆ ಬರ್ತಾಯಿದೆ ಅಂತ ಹೇಳಿ. ನಾನು ಆದಷ್ಟು ನನ್ನ 100% ಕೊಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ಸೊ ಇವಾಗ ನೋಡಿ ಇದೆಲ್ಲ ಸ್ವಲ್ಪ ತಣ್ಣಗಾಗಿದೆ ಅಲ್ವಾ, ಇದನ್ನು ಚೆನ್ನಾಗಿ ನಾನು ಪೌಡರ್ ಮಾಡ್ಕೊಳ್ತೀನಿ. ಅಂದರೆ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್, ಆಮೇಲೆ ರಾಗಿ ಎಲ್ಲನೂ ಮಿಕ್ಸ್ ಇದೆ. ಇದನ್ನು ಫುಲ್ಲು ಪೌಡರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಪೌಡರ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡ್ಕೊಳ್ಳಿ ಯಾವ ರೀತಿಯಾಗಿ ಪೌಡರಾಗಿ ಬಂದಿದೆ ಅಂಥೇಳಿ. ಎಸ್, ಕಲರ್ ಹೀಗೆ ಬರುತ್ತೆ. ಯಾಕಂದರೆ ಇದರಲ್ಲಿ ಫುಲ್ ವೈಟ್ ಆಗಲಿ ಬೇರೆ ಕಲರ್ ಬರೋದಕ್ಕೆ ನಾನೇನೂ ಹಾಕಲಿಲ್ಲ. ಇದರಲ್ಲಿ ಮೋಸ್ಟ್ಲಿ ನಾನು ಡ್ರೈ ಫ್ರೂಟ್ಸು, ಫ್ಲ್ಯಾಕ್ಸ್ ಸೀಡ್ಸ್, ರಾಗಿ, ಸೊ ಅದ್ರದ್ದು ಕಲರೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಕಲರ್ ಹೇಗಿರುತ್ತೆ ಅಂಥೇಳಿ. ಒಂದು ಸ್ವಲ್ಪ ಅಂದರೆ ರಾಗಿ ಹಿಟ್ಟೆಲ್ಲ ಯಾವ ರೀತಿ ಕಲರ್ ಬರುತ್ತೆ ನೋಡಿ, ಅದೇ ರೀತಿಯಾಗಿ ಕಲರ್ ಬಂದಿದೆ ಇದರಲ್ಲಿ. ಸೊ ಇದನ್ನು ಇವಾಗ ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ ಪೌಡರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಖರ್ಜೂರ ಇದೆ ನೋಡಿ, ಖರ್ಜೂರನ ಕೂಡ ನಾನು ಅದೇ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೀನಿ. ಖರ್ಜೂರಕ್ಕೆ ನೀರೆಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಜಸ್ಟ್ ಮಿಕ್ಸಿ ಜಾರಿಗೆ ಹಾಕಿದರೆ ಸಾಕು. 1-2 ರುಬ್ಕೊಂಡ್ರೆ ಈ ರೀತಿ ಎಲ್ಲ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ತೆಗೆದು ಮತ್ತೆ ಈ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ನಾನು ಇದರಲ್ಲಿ ಕೂಡ ಜಾಸ್ತಿ ಖರ್ಜೂರ ತುಂಬ ಸ್ವೀಟೆಲ್ಲ ಏನು ಮಾಡಲಿಲ್ಲ. ಇಷ್ಟೇ ಖರ್ಜೂರ ಹಾಕ್ಕೊಂಡಿದ್ದೀನಿ. ಪೌಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದನ್ನೆಲ್ಲ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಆ್ಯಕ್ಚುಲಿ ಮಕ್ಕಳಿಗೆ ಗೊತ್ತೇ ಆಗಲಿಲ್ಲ ನಾನು ಸ್ವೀಟಿಗೆ, ಅವ್ರಿಗೆಲ್ಲ ಶುಗರ್ ಒಳ್ಳೆಯದಲ್ಲ, ಬೆಲ್ಲ ಅದಕ್ಕೆ ಕೊಡ್ತಾ ಇದ್ದೀನಿ. ಬಟ್ ಸ್ವೀಟಿಗೆ ಇಲ್ಲಿ ಬೆಲ್ಲನೂ ಕೂಡ ಇಲ್ಲ, ಶುಗರ್ ಕೂಡ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಫುಲ್ ಶಾಕ್ ಆಗಿತ್ತು. ಅದು ಹೇಗೆ ಮಾಡಿದ್ದು ಬೆಲ್ಲ ಇಲ್ಲದೆ. ಮಕ್ಕಳೆಲ್ಲ ಇಲ್ಲ ಬೆಲ್ಲ ಹಾಕಿದ್ದೀರಾ ಅಂತ ಚಾಲೆಂಜ್ ಮಾಡ್ತಾಯಿದ್ರು. ನಾನು ಹಾಕಲೇ ಇಲ್ಲ ಅಂತ. ಅವ್ರಿಗೆ ಗೊತ್ತೇ ಆಗಲಿಲ್ಲ ಇದರಲ್ಲಿ ಡೇಟ್ಸ್ ಹಾಕಿರೋದ್ರಿಂದ ಇಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಈ ಥರ ಲಡ್ಡು ಮಾಡ್ಕೊಂಡಿದ್ದೀನಿ ನೋಡಿ. ಪ್ರತಿಯೊಂದು ಲಡ್ಡುನೂ ಚೆನ್ನಾಗಿ ಬರುತ್ತೆ. ಲಡ್ಡು ಖರ್ಜೂರ ಇದೆ ಅಲ್ವಾ, ಸೊ ಅದೆಲ್ಲ ಹಿಟ್ಟಿಗೆಲ್ಲ ಹೊಂದ್ಕೊಂಡು ಕೂಡ ಲಡ್ಡು ಚೆನ್ನಾಗೇ ಬಂದುಬಿಡುತ್ತೆ. ಏನು ಪ್ರಾಬ್ಲಮ್ ಇಲ್ಲ ಲಡ್ಡು ಮಾಡೋದ್ರಲ್ಲಿ. ಮತ್ತು ಇದರಲ್ಲಿ ಜಾಸ್ತಿ ನಾವು ವೆಟ್ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಲಿಲ್ಲ ಅಲ್ವಾ, ಸೊ ಅದಕ್ಕೆ ಹಾಳಾಗೋದಿಲ್ಲ. ಹಾಳಾಗೋ ತನಕ ಮಕ್ಕಳು ಬಿಡೋದು ಇಲ್ಲ, ದೊಡ್ಡವರು ಕೂಡ ಬಿಡೋದಿಲ್ಲ. ತಿಂತಾಯಿದ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರ. ಈ ರೀತಿಯಾಗಿ ನಾನು ಲಡ್ಡುನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಅಲ್ಲಿಂದ ತೊಗೊಂಡು ಹೋಗ್ತಾಯಿದ್ರು. ಅಂದರೆ ಫಸ್ಟ್ ಟೇಸ್ಟ್ ನೋಡಿದ್ದಲ್ವ, ಸೊ ಅದಕ್ಕೋಸ್ಕರನೇ. ಸೊ ಲಡ್ಡು ಆಲ್ಮೋಸ್ಟ್ ರೆಡಿ ಆಯಿತು. ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಯಾವಾಗೆಲ್ಲ ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೋ ಇಲ್ಲ ಮಾರ್ನಿಂಗ್ ಎದ್ದು ಒಂದು ಲಡ್ಡು ತಿನ್ನಿ, ನಿಮ್ಮ ಎನರ್ಜಿ ಯಾವ ರೀತಿ ಬೂಸ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ತುಂಬಾ ಸಖತ್ತಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.